ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸುಕೃತ ಕಾದಂಬರಿಯ ಸಂಚಿಕೆಗಳನ್ನು. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಪ್ರಿಯ ಕೇಳುಗರೆ, ನಮ್ಮ ಚಾನೆಲ್ನಲ್ಲಿ ಹೊಸದಾಗಿ ಮೂಡಿಬರುತ್ತಿರುವ ಕಾದಂಬರಿ ಧ್ವನಿ ರೂಪಕ ಪ್ರಸ್ತುತಿ ಸುಕೃತ. ಈ ಕಾದಂಬರಿ ಒಂದು ಕೌಟುಂಬಿಕ ಸಂಬಂಧಗಳ ಆತ್ಮೀಯವೆನಿಸುವ ಸಹಾನುಭೂತಿ ಮತ್ತು ಮಾನವೀಯತೆ ತುಂಬಿರುವ ಕಥಾವಸ್ತು. ಮನಸ್ಸುಗಳ ನಡುವೆ ಪ್ರಾಮಾಣಿಕವಾದ ಅಭಿಮಾನ, ವಿಶ್ವಾಸ ಇದ್ದಲ್ಲಿ ಎಷ್ಟೇ ವರ್ಷಗಳಾದರೂ ಮನಸ್ಸುಗಳು ದೂರವಿದ್ದರೂ ಸಂಬಂಧಗಳು ಬಿಟ್ಟು ಹೋಗುವುದಿಲ್ಲ. ಅಂತಹ ಸದ್ಭಾವನೆ ಉಳ್ಳವರಿಂದ ಬದುಕಿಗೆ ಸಹಾಯವಾಗಿ ಮಾರ್ಗದರ್ಶನವೂ ದೊರೆಯುತ್ತದೆ. ಈ ಅನುಭವ ಪ್ರತಿಯೊಬ್ಬರ ಬದುಕಲ್ಲೂ ಆಗುತ್ತದೆ. ಆಗ ನೆಮ್ಮದಿ ಕಳೆದುಕೊಂಡ ಮನಸ್ಸು ಆಸರೆ ದೊರಕಿ ಸಂತೈಸಿದಂತಾಗಿ ಶಾಂತವಾಗುತ್ತದೆ. ಅದೇ ಅವರವರ ಸುಕೃತ. ಕೇಳಿ ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಸುಮಧ್ವ ವಿರಚಿತ ಕಾದಂಬರಿ ಸುಕೃತ. ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಮುಂದುವರೆಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಕೇಳಿ ಕಾದಂಬರಿಯ ಮೊದಲನೇ ಭಾಗ. ಕಾದಂಬರಿ ಸುಕೃತ. ಧ್ವನಿ ಮಂಜುಳಾ. ರಚನೆ ಸುಮಧ್ವ. ಸುಕೃತ ಕಾದಂಬರಿಯನ್ನು ಕೇಳುವ ಮುನ್ನ ಕೇಳುಗರಿಗೆ ಕೆಲವು ಮಾತುಗಳು. ಸುಕೃತ ಎಂದರೆ ಒಳ್ಳೆಯದನ್ನು ಮಾಡೋದು, ಅಂದರೆ ಪರರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಉಪಕಾರ ಮಾಡೋದು. ಜೀವನದಲ್ಲಿ ಪ್ರತಿಯೊಬ್ಬರೂ ತಮಗೆ ತಿಳಿದಂತೆ ಒಳ್ಳೆಯದು ಮಾಡ್ತಲೇ ಇರ್ತಾರೆ. ಹಾಗೆ ಮಾಡಿದ್ರೆ ನಮಗೇನು ಲಾಭ ಅಂತ ಯೋಚಿಸದೆ ಮನಸ್ಸಿನ ನೆಮ್ಮದಿ ಸಂತೋಷಕ್ಕಾಗಿ ಹಾಗೆ ಮಾಡುವವರೇ ಬಹಳ ಹೆಚ್ಚು. ಜಗದ ವ್ಯಕ್ತಿಗಳನ್ನು ನೋಡಿದಾಗ ಅವರು ಹೀಗೇಕೆ, ಇನ್ನೊಬ್ಬರಿಗೆ ಹಾಗೇ ಕಾಯಿತು, ಇವರಿಗೆ ಇಷ್ಟೆಲ್ಲ ಯೋಗ್ಯತೆ ಹೇಗೆ ಎಂದುಕೊಳ್ಳುತ್ತೇವೆ. ಅಪ್ರತಿಮ ಸಾಮರ್ಥ್ಯ ಮತ್ತು ಬಲವಿದ್ದರೂ ಹಿಂದೆ ಮತ್ತು ಇಂದು ತಮಗೆ ಸಲ್ಲಬೇಕಾದದ್ದನ್ನು ಪಡೆದುಕೊಳ್ಳಲು ಹೋರಾಡುವುದು ಜನರಿಗೆ ಹೊಸದೇನಲ್ಲ. ಯೋಗ್ಯತೆ ಇದ್ದು ಸ್ಥಾನಮಾನದಿಂದ ವಂಚಿತರಾಗಿರುವವರನ್ನು ನಮ್ಮ ಸುತ್ತಲೂ ನಾವು ದಿನವೂ ಕಾಣುತ್ತಲೇ ಇರ್ತೀವಿ. ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ರೆ ಇಷ್ಟು ಅನ್ನೋ ಲೆಕ್ಕಾಚಾರ ಜೀವನಕ್ಕೆ ಅನ್ವಯ ಆಗೋದೇ ಇಲ್ಲ. ಅದೃಷ್ಟ, ಸಮಯ, ಸಂದರ್ಭ ಇವೆಲ್ಲ ಪ್ರತಿಯೊಬ್ಬರಿಗೂ ತೀರಾ ಖಾಸಗಿಯಾಗೇ ಇರುತ್ತೆ. ಈ ಸತ್ಯ ಪ್ರತಿಯೊಬ್ಬರ ಮನಸ್ಸಿಗೂ ಅರಿವಾಗಬೇಕು. ಅವರವರು ತಂದ ಬಾಳ ಬುತ್ತಿ ಬದುಕಲ್ಲಿ ಅವರವರೇ ತಿನ್ನಬೇಕು. ಅದನ್ನು ಹೇಗಿದ್ದರೆ ಹಾಗೆ ಆಸ್ವಾದಿಸಬೇಕು. ಅದಕ್ಕಾಗಿ ಕೊರಗಬಾರದು. ಈ ಕಾದಂಬರಿಯ ಪಾತ್ರಗಳು ವಿಧಿ ನಿಯಮದ ಅವರ ಸುಕೃತದಂತೆ ನಡೆಯುತ್ತೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸಿ ಬದುಕಲ್ಲಿ ಬಾಗುತ್ತಾರೆ, ರಾಜಿಯಾಗುತ್ತಾರೆ. ಅದಕ್ಕೆ ಅವರವರೇ ಹೊಣೆ. ಕೇಳುಗರೆ, ನಿಮ್ಮ ಸುಕೃತ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಹಾರೈಸುವ ಲೇಖಕರು. ನಮಸ್ಕಾರ. ಈಗ ಕಾದಂಬರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹೂ ಚೆಲ್ಲಿದ ಆ ದಾರಿಯಲ್ಲಿ ಶ್ವೇತ ವಸ್ತ್ರ ಧರಿಸಿ ಸೊಂಪಾದ ಕೂದಲನ್ನು ಮುಂಜಾನೆಯ ಗಾಳಿಗೆ ಹಾರಲು ಬಿಟ್ಟು ಆ ಸುಂದರ ಪರಿಸರದ ಅರಿವು ಒಂದಿಷ್ಟೂ ಇಲ್ಲದಂತೆ ಜಗತ್ತನ್ನೇ ಮರೆತು ನಡೆಯುತ್ತಿದ್ದಳು ಸುಮೇಧ. ಅವಳು ನಡೆಯುತ್ತಿದ್ದ ಆ ದಾರಿ ಜಗತ್ಪ್ರಸಿದ್ಧವಾದ ವಿದ್ಯಾಸಂಸ್ಥೆಯೊಂದರ ಕ್ಯಾಂಪಸ್. ಸ್ನಾತಕೋತ್ತರ ಪದವಿಗೆ ಸೀಟು ಗಳಿಸಿದ್ದ ಅವಳಿಗೆ ಹಣದ ಅಡಚಣೆ ಇತ್ತು. ಅದನ್ನು ಹೇಗಾದರೂ ಪರಿಹರಿಸಿಕೊಳ್ಳಬೇಕೆಂದರೆ ಇಂದು ಅವಳಿಗೆ ಈ ಸಂಸ್ಥೆಯ ಅವಳು ಸೇರಬೇಕಾದ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಒಬ್ಬರು ಅವಳಿಗೆ
ತಮ್ಮ ಕೆಳಗೆ ಅಸಿಸ್ಟೆಂಟ್ಶಿಪ್ ಕೊಡಬೇಕಾಗಿದ್ದಿತು. ಅದಕ್ಕವಳು ಪ್ರೊಫೆಸರ್ ಅಚ್ಯುತರಾವ್ ಅವರನ್ನು ಭೇಟಿ ಮಾಡಬೇಕಾಗಿದ್ದಿತು. ಅವರು ಬೆಳಗಿನ 8 ಗಂಟೆ ನಂತರ ತರಗತಿಗಳಿಗೆ ಮತ್ತು ರಿಸರ್ಚ್ ವಿದ್ಯಾರ್ಥಿಗಳ ಸಂಗಡ ಬಹಳ ಬ್ಯುಸಿಯಾಗಿ ಬಿಡುವುದರಿಂದ ಅದಕ್ಕೆ ಮೊದಲೇ ಅವರನ್ನು ಕಂಡು ತನಗೆ ಹೇಗಾದರೂ ಮಾಡಿ ಅಸಿಸ್ಟೆಂಟ್ಶಿಪ್ ಕೊಡಿಸಿ ಅಂತ ಕೇಳಕ್ಕೆ ಹೊರಟಿದ್ಲು. ತನ್ನ ಭವಿಷ್ಯದ ಬಗೆಗೆ ಅವಳ ಮನದಲ್ಲಿ ಸಾವಿರಾರು ತಾಕಲಾಟಗಳು ನಡೀತಾ ಇತ್ತು. ದಾರಿಯ ಎರಡೂ ಇಕ್ಕೆಲಗಳಲ್ಲಿ ಹೂ ತುಂಬಿ ನಿಂತ ಗಿಡಗಳು ಒಂದೊಂದೇ ಹೂಗಳನ್ನು ಬೀಳಿಸ್ತಾ ಇದ್ವು. ನೋಡೋರು ಕಣ್ಣುಗಳಿಗೆ ಆ ವೃಕ್ಷಗಳು ಅವಳನ್ನು ಹೂ ಚೆಲ್ಲಿ ಅವಳ ತಲೆಯ ಮೇಲೆ ಹೂ ಉದುರಿಸಿ ಸ್ವಾಗತಿಸ್ತಾ ಇದೆ ಅನ್ನಿಸುವಂತೆ ಇತ್ತು. ಅವಳನ್ನು ಆ ಮರಗಳು ಹಾಗೆ ಹೂ ಚೆಲ್ಲಿ ಸ್ವಾಗತಿಸ್ತಾ ಇವೆ ಅಂದ್ಕೊಳ್ಳೋಕ್ಕೆ ಕಾರಣ ಅವಳು ಆ ಕ್ಯಾಂಪಸ್ಗೆ 12 ವರ್ಷಗಳ ನಂತರ ಬರ್ತಾ ಇದ್ಲು. ಅಲ್ಲೇ ಹುಟ್ಟಿ 7 ವರ್ಷಗಳು ಆಡಿ ಬೆಳೆದಿದ್ದ ಅವಳಿಗೆ ಆ ನೆನಪು ಕಾಲಚಕ್ರದೋಟದ ಕಹಿಯಲ್ಲಿ ಮಾಸಿ ಹೋಗಿತ್ತು. ಸುಮೇಧಳ ತಂದೆ ವೇದವ್ಯಾಸ್ ಸಹಸ್ರಬುದ್ಧೆ, ಮುಖ್ಯಸ್ಥರು ಗಣಿತ ವಿಭಾಗ. ಅವಳ ತಾಯಿ ಯಶೋಧಾ ದೇಸಾಯಿ, ಮದುವೆ ನಂತರ ಯಶೋಧಾ ಸಹಸ್ರಬುದ್ಧೆ, ಗಣಿತದಲ್ಲಿ ಸ್ನಾತಕೋತ್ತರ ಪದವೀಧರೆ. ತನ್ನ 18ನೇ ವಯಸ್ಸಿನಲ್ಲೇ ವೇದವ್ಯಾಸರನ್ನು ಪ್ರೀತಿಸಿ ತನ್ನ ತಂದೆ ತಾಯಿಯರನ್ನು ವಿರೋಧಿಸಿ ಮದುವೆಯಾಗಿದ್ಲು ಯಶೋಧ. ಇದೇ ಕ್ಯಾಂಪಸ್ನಲ್ಲಿ ಸುಮೇಧಳ ಜನನವಾಗಿತ್ತು. ಅದ್ಯಾವುದರ ನೆನಪು ಇಲ್ಲದ ಮೇಧಾ ಅಚ್ಯುತರಾವ್ರ ಮನೆ ಬಳಿ ಬಂದಾಗ ಇನ್ನೂ ಬೆಳಗಿನ 7 ಗಂಟೆ. ಕರೆಗಂಟೆ ಒತ್ತಲು ಏಕೋ ಅವಳಿಗೆ ಮನ ಅಳುಕಿತು. ಬಾಗಿಲು ತಕ್ಕೊಂಡಿದ್ದು ಕಂಡು ಸರಿಯಾಗಿ ನಿಂತಳು. ತನಗಿಂತ ಸ್ವಲ್ಪ ದೊಡ್ಡವನಿರಬಹುದು ಅನಿಸೋ ಯುವಕನೊಬ್ಬ ಬಾಗಿಲಲ್ಲಿ ನಿಂತಿದ್ದ. ಚಿರಪರಿಚಿತ ಮುಖ ಅನ್ನಿಸ್ತು ಮೇಧಳಿಗೆ. ಪ್ರೊಫೆಸರ್ನ ನೋಡಬೇಕು ಅಂದ್ಲು. ಅಪ್ಪ ಇನ್ನೂ ಎದ್ದಿಲ್ಲ, ಕುಳಿತುಕೊಳ್ಳಿ ಎಂದು ಅಚ್ಯುತರಾವ್ರ ಮಗ ಚೇತನ್ ನುಡಿದಿದ್ದ. ಬೇಡ ಬಿಡಿ, ಅವರು ಎದ್ದ ಮೇಲೆ ಬರ್ತೇನೆ ಅಂದ್ಲು ಮೇಧಾ. 8 ಗಂಟೆಗೆ ಬರ್ತೀನಿ ಅಂತ ಹೇಳಿ ಅಂತ ಹಿಂದಿರುಗಿದ್ಲು. ನಾನು ಅಂದರೆ ಯಾರು ಅಂತ ಹೇಳಿ? ಚೇತನ್ ಸ್ವಲ್ಪ ತುಂಟ ಧ್ವನಿಯಲ್ಲಿ ಕೇಳ್ದ. ತಕ್ಷಣ ಸುಮೇಧಾ ತಿರುಗಿ ಓ ಕ್ಷಮಿಸಿ ಅಂತ ಒಂದು ಕಾಗದದ ಮೇಲೆ ಅವಳ ಹೆಸರು, ಸೇರಬೇಕು ಅಂದ್ಕೊಂಡಿರೋ ವಿಭಾಗದ ಹೆಸರು ಬರೆದು ಇದನ್ನು ಪ್ರೊಫೆಸರ್ಗೆ ಕೊಡಿ ಅಂತ ಚೇತನ್ ಕೈಲಿ ಕೊಟ್ಲು. ಅವನು ತನ್ನನ್ನೇ ತುಂಬ ಗಮನಿಸಿ ನೋಡ್ತಾ ಇದ್ದಾನೆ ಅಂತ ಅನ್ನಿಸ್ತು ಸುಮೇಧಳಿಗೆ. ಎಲ್ಲೋ ಎಂದೋ ನೋಡಿದಂತಹ ಚಿರಪರಿಚಿತ ಮುಖ, ಆತ್ಮೀಯವಾದ ಮಾತು, ಅಪರಿಚಿತಳಾದ ನನ್ನಲ್ಲಿ. ಒಂದು ನಗೆ ಚೆಲ್ಲಲು ಚೇತನ್ನೆಡೆಗೆ ಹಿಂಜರಿದಳು ಮೇಘ. ತಾನು ಸಹಾಯ ಕೇಳಲು ಬಂದಿರುವುದು ಸಲಿಗೆ ಅನಾವಶ್ಯಕ. ಮಾತು ತಪ್ಪು. ಮಾತು ಬೆಳೆಸದೆ ಹಿಂದಿರುಗಿ ನೋಡದೆ ಹೊರಟಳು ಸುಮೇಧಾ. ಈಗಿನ್ನು 7 ಗಂಟೆ ಸಮಯ. ಸುಮೇಧಾ 8 ಗಂಟೆವರೆಗೂ ಕಾಲ ಕಳಿಬೇಕಾಗಿತ್ತು. ಕ್ಯಾಂಪಸ್ನ ಕ್ಯಾಂಟೀನ್ ಕಡೆಗೆ ನಡೆದ್ಲು. ಅವಳ ಬಳಿ ಕಾಫಿಗಾಗೋಷ್ಟು ಹಣ ಮಾತ್ರ ಇತ್ತು. ಕಾಫಿ ಕೊಂಡ ಸುಮೇಧಾ ತನ್ನ ಬಳಿ ಇದ್ದ ಹೆಸರಾಂತ ಗಣಿತಜ್ಞರ ಗಣಿತ ಪುಸ್ತಕವನ್ನು ಹೊರ ಬೆಂಚೊಂದರ ಮೇಲೆ ಕುಳಿತು ನೋಡತೊಡಗಿದ್ಲು. ಸುಮೇಧಾ ಓದೋದ್ರಲ್ಲಿ ಎಷ್ಟು ತಲ್ಲೀನಳಾಗಿದ್ಲು ಅಂದರೆ ತಾನೊಬ್ಬಳೇ ಅಲ್ಲಿ ಕುಳಿತಿರೋದಾಗಲಿ, ಅದಾಗಲೇ 10 ಹಾಸ್ಟೆಲ್ ವಿದ್ಯಾರ್ಥಿಗಳು ಬಂದು ಗಲಾಟೆ ಮಾಡ್ತಾ ತಿಂಡಿ ತಿಂತಿರೋದಾಗಲಿ ಅವಳ ಗಮನಕ್ಕೆ ಬರಲೇ ಇಲ್ಲ. ಸುಂದರ ಮುಂಜಾನೆ, ಹೂ ಚೆಲ್ಲುತ್ತಿರೋ ಮರಗಳು, ಸುಳಿದಾಡ್ತಾ ಇರೋ ತಂಗಾಳಿ, ಏಕಾಂಗಿಯಾಗಿ ಕುಳಿತ ಸುಂದರ ಹುಡುಗಿ. ಬೇರೆ ಕಡೆ ಆಗಿದ್ದರೆ ಅದು ಬೇರೆ ರೀತಿಯೇ ಆಗ್ತಿತ್ತು. ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಸಮಾಜದಲ್ಲಿರಬಹುದಾದಂತಹ ಮೇಧಾವಿಗಳು. ಅವರ ಗುರಿ ವಿದ್ಯೆ, ಓದು ಎರಡೇ ಆದ್ದರಿಂದ ಮೇಧಳ ಕಡೆಗೆ ಯಾರೂ ಅಷ್ಟಾಗಿ ಗಮನ ಕೊಡಲಿಲ್ಲ. ಬೆಳಗಿನ ತಿಂಡಿ ತಿನ್ನಕ್ಕೆ ಬಂದ ಮಧುಸೂದನ್ ಅವಳನ್ನು ನೋಡುತ್ತಲೇ ಆಶ್ಚರ್ಯದಿಂದ ಕಣ್ಣರಳಿಸ್ದ. ಆ ಆಶ್ಚರ್ಯ ಸುಮೇಧಳನ್ನು ನೋಡಿ ಅಥವಾ ಅವಳೊಂದು ಸುಂದರವಾದ ಹುಡುಗಿ ಅನ್ನೋದಕ್ಕೆ ಆಗಿರಲಿಲ್ಲ.
ಅವಳ ಕೈಯಲ್ಲಿದ್ದ ಪುಸ್ತಕ ಅವನನ್ನು ಸೆಳೆದಿತ್ತು. ಮಧುಸೂದನ್ ತನ್ನ ಒಂದು PhD ಮುಗಿಸಿ ಈ ಸಂಸ್ಥೆಯಲ್ಲೇ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದ. ಹೊಸದಾಗಿ ಈಗ ಅವನು ಮತ್ತೊಂದು ರಿಸರ್ಚ್ ಕೈಗೆತ್ಕೊಂಡಿದ್ದಾನೆ. ಅದರಲ್ಲಿ ಬಹಳಷ್ಟು ಗಣಿತದ ಕ್ಯಾಲ್ಕುಲೇಷನ್ಸ್ ಇದೆ. ಅದನ್ನೆಲ್ಲ ಮಾಡೋಕ್ಕೆ ಮೇಧಳ ಕೈಯಲ್ಲಿರೋ ಪುಸ್ತಕ ಅತಿ ಉತ್ತಮವಾದದ್ದು ಅಂತ ಇವನಿಗೆ ಗೊತ್ತು. ಮಧುಸೂದನನಿಗೆ ಹುಡುಗಿಯರು ಅಂದರೆ ಅಷ್ಟಕ್ಕಷ್ಟೇ. ಪುಸ್ತಕದ ಮೇಲೆ ಆಸೆ ಆದ್ರೂ, ಅದು ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ, ಅದು ಒಂದು ಹುಡುಗಿ ಕೈಲಿದ್ದಿದ್ದರಿಂದ ತಕ್ಷಣವೇ ಬೇರೆ ಕಡೆ ತಿರುಗಿದ ಮತ್ತು ತನ್ನ ಕೆಲಸದಲ್ಲಿ ಮಗ್ನನಾದ. ಕ್ಯಾಂಟೀನ್ನಿಂದ ಹೊರಬಂದಾಗ ಆ ಬೆಂಚು ಖಾಲಿಯಾಗಿತ್ತು. ಮಧುಸೂದನ್ ಆ ಪುಸ್ತಕನ ಅಲ್ಲಿಗೆ ಮರೆತ. ಕ್ಯಾಂಟೀನ್ ಹತ್ತಿರದಿಂದ ಎದ್ದ ಸುಮೇಧ ಅಚ್ಯುತರಾವರ ಮನೆ ಬಳಿ ಬಂದಾಗ ಸರಿಯಾಗಿ 8 ಗಂಟೆ. ಇವಳಿಗಾಗಿ ಅಚ್ಯುತರಾವ್ ಬಹುಶಃ ಹೊರಗಿನ ಬಾಗಿಲಲ್ಲೇ ಕಾಯ್ತಾ ಇದ್ರು ಅಂದರೂ ಸರಿಯೇ. ಸುಮೇಧ ಅಳುಕುತ್ತಾ ಓ ತಡವಾಯ್ತೇನೋ ಅಂತ ತನ್ನ ವಾಚ್ ನಡೆ ನೋಡ್ತಾ ಬಾಗಿಲ ಬಳಿ ಬಂದಾಗ ಅಚ್ಯುತರಾವ್ರ ಕಣ್ಣು ಸಂತೋಷದಿಂದ ಮಿಂಚಿತ್ತು. ಆತ್ಮೀಯವಾಗಿ ಒಳಗೆ ಬಾಮ್ಮ ಅಂದರು. ಅವರ ಆತ್ಮೀಯ ಕರೆ ಸುಮೇಧಳಿಗೆ ಮುದ ನೀಡಿದ್ದಲ್ಲದೆ ಧೈರ್ಯನ ಕೂಡ ತುಂಬಿತು. ನಮಸ್ಕರಿಸಿ ಅವರ ಮುಂದೆ ಕುಳಿತುಕೊಂಡು ಸುಮೇಧ ಮಾತು ಹೇಗೆ ಪ್ರಾರಂಭಿಸಬೇಕು ಅಂತ ತಿಳಿದೆ ಮೌನವಾಗಿದ್ಲು. ಅವಳು ಬರೆದು ಕೊಟ್ಟಿದ್ದ ಚೀಟಿನ ಕೈಯಲ್ಲೇ ಹಿಡಿದಿದ್ದ ಅಚ್ಯುತರಾವ್ ನೀನೇನಾ ಸುಮೇಧಾ ಸಹಸ್ರಬುದ್ಧೆ ಅಂದರು. ಸುಮೇಧ ಹೌದು ಅಂತ ತಲೆಯಾಡಿಸಿದ್ಲಷ್ಟೆ. ಏನು ಬಂದಿದ್ದು ಸಮಾಚಾರ ಅಂತ ಕೇಳಿದ್ರು ಅಚ್ಯುತರಾವ್. ಈಗ ಸುಮೇಧ ಸಾರ್, ನನಗೆ ನಿಮ್ಮ ಸಂಸ್ಥೆಯಲ್ಲಿ ಗಣಿತದಲ್ಲಿ ಸ್ನಾತಕೋತ್ತರ ಪದವಿಗೆ ಸೀಟ್ ಸಿಕ್ಕಿದೆ. ಸೇರ್ಕೊಳ್ಳೋಕ್ಕೆ ಇನ್ನೂ 3 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸೇರ್ಕೊಳ್ಳೋಕ್ಕೆ ಸ್ವಲ್ಪ ತೊಂದರೆ ಇದೆ, ಅದಕ್ಕೆ ನಿಮ್ಮಿಂದ ಸಹಾಯ ಕೇಳೋಕ್ಕೆ ಬಂದೆ ಅಂದ್ಲು ನಮ್ರ ಧ್ವನಿಯಲ್ಲಿ. ಆ ಧ್ವನಿಯಲ್ಲಿ ನೋವು ತುಂಬಿದೆ ಅನ್ನಿಸ್ತು ಅಚ್ಯುತರಾವ್ಗೆ. ಅಚ್ಯುತರಾವ್ರ ಪತ್ನಿ ದೇವಕಿ ದೊಡ್ಡ ತಟ್ಟೆಯಲ್ಲಿ ಇಬ್ಬರಿಗೂ ತಿಂಡಿ ತಂದಿಟ್ರು. ಅಚ್ಯುತರಾವ್ರ ಪಕ್ಕದಲ್ಲೇ ಕುಳಿತುಕೊಂಡ್ರು. ಇವ್ರನ್ನೆಲ್ಲ ನೋಡ್ತಾ ಮಗ ಚೇತನ್ ಬಾಗಿಲಿಗೆ ಹೊರಕೊಂಡು ದೂರ ನಿಂತಿದ್ದ. ದೇವಕಿಯವರಿಗೆ ನಮಸ್ಕರಿಸಿದ ಸುಮೇಧಳಿಗೆ ಮತ್ತೆ ಯಾವುದೋ ಭಾವ ಮನದಲ್ಲಿ ಮೂಡಿ ಮರೆಯಾಯಿತು. ಎಲ್ಲೋ ಎಂದೋ ನೋಡಿದ ನೆನಪು. ಪ್ರೊಫೆಸರ್ ಮುಖದ ನಗೆ ಕೂಡ ತುಂಬ ಚಿರಪರಿಚಿತ ಅನ್ನಿಸ್ತಾ ಇದೆ. ದೇವಕಿ ಸುಮೇಧಳ ಕಡೆ ಆತ್ಮೀಯ ನೋಟ ಬೀರ್ತಲೇ ಇದ್ದರು. ತಿಂಡಿ ತಿನ್ನಮ್ಮ ಅಂತ ಒತ್ತಾಯಿಸಿದ್ರು. ಸುಮೇಧ ಅಚ್ಯುತರಾವ್ರವರನ್ನು ಸಹಾಯ ಏನೋ ಕೇಳಿದ್ಲು. ಮಾಡ್ತಾರೋ ಇಲ್ವೋ ಅನ್ನೋ ತೊಳಲಾಟದಲ್ಲಿ ಅವರು ಉತ್ತರ ಬರೋವರೆಗೆ ಅವಳಿಗೆ ತಿಂಡಿ ಬೇಕಾಗಿರಲಿಲ್ಲ. ಅವಳ ಮನಸ್ಸನ್ನು ಗ್ರಹಿಸಿದವರಂತೆ ಅಚ್ಯುತರಾವರು ತಿಂಡಿ ತಿನ್ನಮ್ಮ, ನೀನು PGಗೆ ಸೇರಿದೆ ಅನ್ಕೋ, ಏನು ಸಹಾಯ ಬೇಕೋ ಮಾಡೋಣ ಅಂದರು. ಅವ್ರು ಅಷ್ಟು ಹೇಳಿದ ಮೇಲೆ ಅವಳು ನಿರಾಳವಾಗಿ ತಿಂಡಿ ತಟ್ಟೆ ಕೈಗೆ ತಗೊಂಡು ತಿನ್ನತೊಡಗಿದ್ಲು. ಅವಳು ತಿಂಡಿ ಕಾಫಿ ಮುಗಿಸೋವರೆಗೆ ಸುಮ್ಮನೆ ಇದ್ದ ದೇವಕಿ ಹೇಗಿದ್ದಾರೆ ನಿನ್ನ ತಾತನೋ ಅಜ್ಜಿ ಅಂದರು. ಸುಮೇಧಳಿಗೆ ಒಮ್ಮೆಲೆ ಅಚ್ಚರಿ. ಎಲ್ಲರೂ ಅಪ್ಪ ಅಮ್ಮ ಬಗ್ಗೆ ಕೇಳಿದ್ರೆ ಇವರು ನನ್ನ ಅಜ್ಜಿ ತಾತನ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ ಇವ್ರಿಗೆ ನಾನು ಯಾರು ಅಂತ ಗೊತ್ತಿದೆ ಅನ್ನಿಸ್ತು. ಕ್ಷಣ ಮಾತು ಮೌನವಾಯಿತು. ಅವಳ ಸ್ಥಿತಿನ ಕಂಡ ದೇವಕಿಗೆ ತುಂಬ ಮರುಕ ಅನ್ನಿಸ್ತು. ಪ್ರೊಫೆಸರ ಅಚ್ಯುತರಾವು ಮಧ್ಯ ಬಾಯಿ ಹಾಕಿದ್ರು. ಹೇಗೆ ನಡೀತಾ ಇದೆ ಅವ್ರ ಟೆಕ್ಸ್ಟೈಲ್ ಬಿಸ್ನೆಸ್ಸು ಅಂದರು. ನೇರ ನೋಟ, ನೇರ ಮಾತು. ಯಾರಿವರೆಲ್ಲ? ಮನಸ್ಸಿನಲ್ಲಿ ಏನೇನೋ ವೇದನೆ. ನನ್ನ ಕತೆ, ನನ್ನ ವ್ಯಥೆ ಸ್ಥಿತಿ ತಿಳಿದವ್ರ ಬಳಿಗೆ ಸಹಾಯ ಕೇಳಕ್ಕೆ ಬಂದೋ ಏನೋ ಅಂತ ಸುಮೇಧ ಚಡಪಡಿಸಿದ್ಲು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.